ಈಗ ಹೇಳಿ ಅಂದರೆ ಹೊರಗಡೆ ಬಂದಿದ್ದೀರಾ, ಎಲ್ಲವನ್ನ ನೋಡಿದ್ದೀರಾ, ಈಗ ಗುಂಪು ಯಾರ್ದು, ಫ್ರೆಂಡ್ಶಿಪ್ ಯಾರ್ದು ಅಂತ? ಬಿಕಾಸ್ ವಿನಯ್ ಅವ್ರದ್ದು ಗುಂಪಾಗ್ತಾ ಇರುತ್ತೆ, ನಿಮ್ಮದು ಫ್ರೆಂಡ್ಶಿಪ್ ಆಗ್ತಾ ಇರುತ್ತೆ. ಅಲ್ಲಿ ಅವ್ರು ಏನೇ ಮಾಡಿದ್ರು ಗುಂಪುಗಾರಿಕೆ ಮಾಡ್ತಿದ್ದಾರೆ ಅಂತ ಹೇಳ್ತಿರ್ತೀರಿ ಎಲ್ಲರೂ ಕೂಡ. ಸೊ ನಿಮ್ಮದು ಏನೇ ಇರಲಿ ಎಲ್ಲರೂ ಕೂಡ, ಒಬ್ಬರೇ ಅಲ್ಲ ಬೇರೆಯವರು ಕೂಡ ಹೇಳ್ತಿರ್ತಾರೆ ನಿಮ್ಮದು ಮಾತ್ರ ಫ್ರೆಂಡ್ಶಿಪ್ ಅಂತ. ಈಗ ಏನು ರಿಯಲೈಸ್ ಆಗಿದೆ ತನಿಷಾಗೆ? ಅಲ್ಲಿ ನನಗೇನು ಅಂಥ ಚೇಂಜ್ ಏನಾಗಿಲ್ಲ. ಅಲ್ಲಿ ಏನಿತ್ತು ಅದೇನೆ, ಗುಂಪೇನೆ ಫ್ರೆಂಡ್ಶಿಪ್ಪೇನೆ, ಇಂಡಿವಿಜುವಲೇನೆ. ಆ್ಯಂಡ್ ಪ್ರತಿ ಸಲ ಅದು ಚೇಂಜ್ ಆಗ್ತಿತ್ತು. ನಾವೇನು ಇನಿಷಿಯಲ್ ಅನ್ಕೊಳ್ತಾ ಇದ್ವಿ ಅದು ಹೋಗ್ತಾ 1-2 ವಾರ ಆದಮೇಲೆ ಚೇಂಜ್ ಆಯಿತು, ಆಮೇಲೆ ಇನ್ನೊಂದು 4 ವಾರ ಆದಮೇಲೆ ಚೇಂಜ್ ಆಯಿತು. ಇಟ್ ಕೀಪ್ಸ್ ಚೇಂಜಿಂಗ್. ಅದರಲ್ಲಿ ಏನು ಹೊಸ ವಿಷಯ ಏನಿಲ್ಲ, ನನಗೇನು ಅಂತ ಚೇಂಜ್ ಆಗಿಲ್ಲ. ಇಟ್ಸ್ ಆಲ್ ದ ಸೇಮ್. ಕಾರ್ತಿಕ್ ಅವ್ರದ್ದು ಪಾರ್ಟ್ ಎ ಸಂಗೀತ, ಪಾರ್ಟ್ ಬಿ ನಮ್ರತಾ, ಇದು ಗೇಮ್ಗೆ ಮಾಡಿರೋ ಸ್ಟ್ರಾಟಜಿನ? ಬಿಕಾಸ್ ನೀವೇ ಒಂದು ಟೈಮಲ್ಲಿ ಹೇಳ್ತೀರಾ ಲೈಕ್ ಯಾರು ಎಲ್ಲಿ ಎಡವಿದ್ದಾರೆ, ಹೇಗೆ ಎಡವಿದ್ದಾರೆ ಅಂತ ಎಲ್ರಿಗೂ ಗೊತ್ತು ಅಂತ. ಅದು ನೀವು ಹೇಳಿದ್ದು ಕಾರ್ತಿಕ್ಗೆನ? ಹೌದು, ನಾನು ಹೇಳಿದ್ದು ಕಾರ್ತಿಕ್ಗೆನೆ. ಅದು ಅವ್ರಿಗೂ ಗೊತ್ತಾಗಿರುತ್ತೆ, ನನಗೂ ಗೊತ್ತಿದೆ. ಅಲ್ಲಿ ಸೈಡ್ ಎನ ಸಂಗೀತ ಕ್ರಿಯೇಟ್ ಮಾಡಿದ್ರು, ಸೈಡ್ ಬಿನ ಕಾರ್ತಿಕ್ ಕ್ರಿಯೇಟ್ ಮಾಡಿಕೊಂಡ್ರು. ಅದರಲ್ಲಿ ಇಬ್ಬರದು ಇದರಲ್ಲಿ ಒಬ್ಬೊಬ್ಬರ ಕಡೆಯಿಂದ ಎಕ್ಸ್ಟ್ರಾ ಕಾಂಟ್ರಿಬ್ಯೂಷನ್ ಇದೆ. ಸೈಡ್ ಎನ ಕ್ರಿಯೇಟ್ ಮಾಡಿದ್ದು ಸಂಗೀತ ಅವರು, ಸೈಡ್ ಬಿನ ಕ್ರಿಯೇಟ್ ಮಾಡ್ಕೊಂಡಿದ್ದು ಕಾರ್ತಿಕ್ ಅವರು. ಮೇ ಬಿ ಹಿ ಫೆಲ್ಟ್ ದಟ್ ಝೋನ್ ವಾಸ್ ನೈಸ್. ಅದು ಏನಾಯಿತು, ಮೇ ಬಿ ಅವರಿಬ್ಬರು ಆ ಕಂಫರ್ಟ್ ಝೋನಲ್ಲಿ ಇದ್ದರು ಅನ್ನೋದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಬೇರೆಯವ್ರು ರೆಡಿ ಇರಲಿಲ್ಲ. ಬಿಟ್ಟರೆ ನಾನು ಎರಡೂ ಕಡೆ ಇದ್ದೆ, ಇಬ್ಬರು ಇದ್ದಾಗ ಇದ್ದೆ ನಾನು. ನನಗೇನು ಅಂಥ ಚೇಂಜ್ ಅನಿಸ್ಲಿಲ್ಲ. ಹಂಗೆ ನೋಡೋಕ್ಕೋದ್ರೆ ಇನ್ನೂ ಸಂಗೀತ ಅವ್ರದ್ದೇ ಜಾಸ್ತಿ ಓವರಾಗಿ ಇದ್ದಿದ್ದು. ಸೊ ನಮ್ರತಾ ಅವ್ರದ್ದು ಏನು ಏನು ಅನಿಸ್ಲಿಲ್ಲ ನನಗೆ. ಆ್ಯಂಡ್ ಕಾರ್ತಿಕ್ ಕಡೆಯಿಂದ ಸೈಡ್ ಬಿ ಆಗಲಿಲ್ಲ. ಒಂದು ಕಡೆ ಇವಂದಿತ್ತು, ಒಂದು ಕಡೆ ಇನ್ನೊಬ್ರದ್ದಿತ್ತು. ತನಿಷಾ ಅವ್ರಿಗೆ ಕಾಲಿಗೆ ಪೆಟ್ಟಾಗೋವರೆಗೂ ಒಂದು ಲೆಕ್ಕ ಇತ್ತು, ಅದಾದಮೇಲೆ ಮತ್ತೊಂದು ಲೆಕ್ಕ. ಯಾಕೆ, ಏನಾಯಿತು ಅಲ್ಲಿ? ಆಸ್ಪತ್ರೆಯಲ್ಲಿ ಯಾರಾದರೂ ನಿಮ್ಮನ್ನು ಮಿಸ್ಲೀಡ್ ಮಾಡಿದ್ರಾ, ನಿಮ್ಮ ಸೌಂಡಿಂಗ್ ಜಾಸ್ತಿ ಇದೆ ಅಂತ? ಯಾಕಂದರೆ ಅಷ್ಟೊಂದು ಸೌಂಡ್ ಮಾಡ್ತಿರ್ತೀರಾ, ಆಪೋಸಿಟ್ ಪರ್ಸನ್ ನಿಮ್ಮ ಜೊತೆ ಮಾತಾಡೋದಕ್ಕೆ ಈಗ ಎದುರುಕೊಳ್ತಾ ಇರ್ತಾರೆ. ಆದರೆ ಆಸ್ಪತ್ರೆಯಿಂದ ಬಂದಮೇಲೆ ನಾವು ಬೇರೆ ತನಿಷಾನೇ ನೋಡ್ತೀವಿ, ಎಲ್ಲಿ ವಾಯ್ಸ್ ರೈಸ್ ಮಾಡಬೇಕು ಅದನ್ನು ಮಾತಾಡೋದೇ ಇಲ್ಲ, ಫುಲ್ ಸೈಲೆಂಟ್ ಆಗಿಬಿಡ್ತಾರೆ. ಹಾಸ್ಪಿಟ್ಲಿಂದ ಬಂದಮೇಲೆ ಅಲ್ವಾ ಈ ರಾಕ್ಷಸರು ಗಂಧರ್ವರು ಟಾಸ್ಕ್ ಆಗಿದ್ದು. ರಾಕ್ಷಸರು ಟಾಸ್ಕಲ್ಲಿ ನಾನು ಅತಿಯಾಗಿ ಮಾತಾಡಿದೆ, ಅತಿಯಾಗಿ ಜೋರಾಗಿ ಮಾತಾಡಿದೆ, ತುಂಬ ವಾದ ಮಾಡಿದೆ, ಸ್ನೇಹಿತ ತಪ್ಪು ನಿರ್ಧಾರಗಳನ್ನ ತಗೊಂಡಾಗ ಪ್ರತಿ ಸಲ ಹೇಳಿದ್ದೆ. ಅದೆಲ್ಲ ಹಾಸ್ಪಿಟ್ಲಿಂದ ಬಂದಮೇಲೆ ಆಗಿದ್ದು. ಅದಕ್ಕೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಯಾರೂ ನನಗೆ ಹೇಳಲಿಲ್ಲ. ಹೇಳಿದ್ದಷ್ಟೇ ಇವರೇ, ನಮ್ರತಾ, ವಿನಯ್, ಇವ್ರುಗಳೇನೆ. ಅದ್ರ ಜೊತೆಗೆ ಸಂಗೀತನೂ ಆಮೇಲೆ ಸೇರಿಕೊಂಡ್ರು, ಅದು ಬೇರೆ ವಿಷಯ. ವಾಯ್ಸ್ ಬಗ್ಗೆ ಮಾತಾಡಿದಂಥವ್ರು ಮನೆ ಒಳಗಡೆ ಇದ್ದಂಥವ್ರು, ಹೊರಗಡೆ ಅವ್ರು ಮೆಚ್ಕೊತಾ ಇದ್ದಾರೆ ಅಂತ ಗೊತ್ತಿದ್ದಿದ್ರೆ ನಾನು ಏನಕ್ಕೆ ಸೌಂಡ್ ಕಮ್ಮಿ ಮಾಡ್ತಾ ಇದ್ದೆ. ಆ್ಯಂಡ್ ನಾನು ಅದನ್ನು ಹೇಳಿದೆ, ನನಗೆ ಎಲ್ಲಿ ಬೇಕೋ ಅಲ್ಲಿ ನಾನು ಮೆಲೋಡೌನ್ ಆಗಕ್ಕೆ ಟ್ರೈ ಮಾಡಿದೆ. ನನ್ನ ಪೇಷನ್ಸ್ ಮಿಸ್ ಆಗ್ತದೆ ಅಂತ ಅನ್ನಿಸ್ತು. ಹಾಗಾಗಿ ನಾನು ಒಂಚೂರು ಪೇಷನ್ಸಾಗಿ ಇರೋಣ ಅಂತ ಅಂದ್ಕೊಂಡೆ. ಬಿಟ್ಟರೆ ಅದು ಸರಿ ಹೋಗ್ತಿಲ್ಲ ಅಂದಾಗ ಮತ್ತೆ ನಾನು ಐ ಸ್ಟಾರ್ಟೆಡ್ ಟಾಕಿಂಗ್ ಲೌಡ್. ಐ ಡೋಂಟ್ ಥಿಂಕ್ ಇಟ್ಸ್ ಅ ಬಿಗ್ ಡಿಫ್ರೆನ್ಸ್. ಅವರು ನಿಮ್ಮ ಬಗ್ಗೆ ಕೆಲವೊಂದು ರಾಂಗಾಗಿ ಮಾತಾಡ್ತಾರೆ, ಅದೇನಾದರೂ ನಿಮಗೆ ಆಚೆ ಬಂದ ಮೇಲೆ ಗೊತ್ತಾಯ್ತಾ? ಅದನ್ನು ಕೇಳಿ ಏನಾದರೂ ಬೇಜಾರು ಆಯಿತಾ ನಿಮಗೆ? ಅಫ್ಕೋರ್ಸ್ ಟಾಸ್ಕ್ ಅಂತ ಬಂದಾಗ ಎಲ್ಲರೂ ಬೇರೆಯವ್ರ ಬಗ್ಗೆ ಮಾತಾಡ್ತಾರೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀನಿ ಅಂತ? ನನಗೆ ಆ್ಯಕ್ಚುಲಿ ನೋಡೋದಕ್ಕೆ ಇಷ್ಟ ಇಲ್ಲ. ನಾನು ಯಾವ ಒಳ್ಳೆ ಒಪಿನಿಯನ್ನ ಯಾರ ಮೇಲೆ ತೊಗೊಂಡು ಬಂದಿದ್ದೀನೋ ಅದು ಹಾಗೇ ಇರಲಿ. ಕೆಟ್ಟ ಒಪಿನಿಯನ್ ನನಗೆ ಯಾರ ಮೇಲೂ ಬೆಳೆಸ್ಕೊಳ್ಳೋಂಥ ಆಸೆ ಇಲ್ಲ. ಆ್ಯಂಡ್ ಅಲ್ಲಿ ಏನೇ ಮಾಡಿದ್ರು ಇಟ್ಸ್ ಆಲ್ ಅಬೌಟ್ ದ ಗೇಮ್. ಅವ್ರ ಕೈಯಲ್ಲಿ ಆಗಿದ್ದು ಅದೇನೇ ಅವ್ರು ಮಾಡಿದ್ರು. ಕೆಟ್ಟದಾಗಿ ಕಾಣಿಸ್ಕೋಬೇಕು ಅಂತ ಅವರು ಮಾಡಿರಲ್ಲ, ಮಾತಾಡಿರ್ತಾರೆ. ಈಗ ನಾನು ಮಾತಾಡಿಲ್ಲ ಅಂತ ಹೇಳಲ್ಲ. ನಾನು ಕೋಪ ಬಂದಾಗ ನಾನು ಅವ್ರ ಮೇಲೆ ಮಾತಾಡಿರ್ತೀನಿ. ಅವ್ರ ಮುಂದೆನೇ ಮಾತಾಡಬೇಕು ಅಂತೇನಿಲ್ಲ, ಹಿಂದೆನೂ ಮಾತಾಡಿರ್ತೀನಿ. ಕೋಪ ಇಸ್ ಟೆಂಪ್ರರಿ, ಅಲ್ಲಿದ್ದಾಗ ಮಾತುಗಳು ಬರುತ್ತೆ ಹೋಗ್ತಿರುತ್ತೆ. ಆ್ಯಂಡ್ ಅವ್ರಿಗೇನಾದರೂ ಕೆಟ್ಟ ಒಪಿನಿಯನ್ ಇದ್ದಿದ್ದಿದ್ರೆ ಪ್ರಾಬಬ್ಲಿ ಅದು ನನಗೆ ಫೀಲ್ ಆಗ್ತಿತ್ತು. ಆ ಫೀಲ್ ಆಗಿದ್ದಿದ್ರೆ ನಾನು ವಾಪಸ್ ಅವ್ರನ್ನೂ ಹಗ್ ಮಾಡಿದಿರ ಬರ್ತಾ ಇದ್ದೆ. ಸೊ ನಾನು ಮಾಡಿ ಬಂದಿದ್ದೀನಿ ಅಂತಂದರೆ ಐ ವುಡ್ ಲೈಕ್ ಟು ರಿಮೈನ್ ದ ಸೇಮ್. ಸಂಗೀತ ಮತ್ತು ಕಾರ್ತಿಕ್ ಮಧ್ಯೆ ತಂದಿಟ್ಟಿದ್ದು ತನಿಷಾ ಅವರು. ಇದು ಸಂಗೀತ ಅವರ ಫ್ಯಾನ್ಸ್ ಪೇಜ್ಗಳಲ್ಲಿ ಓಡಾಡ್ತಿರೋವಂಥ ಒಂದು ದೊಡ್ಡ ಹಾಟ್ ಟಾಪಿಕ್ಕು. ಇದ್ರ ಬಗ್ಗೆ ನೀವು ಅವ್ರಿಗೆ ಏನು ಆನ್ಸರ್ ಮಾಡೋದಕ್ಕೆ ಇಷ್ಟಪಡ್ತೀರಾ ಫ್ಯಾನ್ಸ್ಗೆ? ಅವ್ರ ತಪ್ಪನ್ನು ಮುಚ್ಚಾಕೊಳ್ಳೋದಕ್ಕೆ ಬೇರೆಯವ್ರನ್ನ ಎತ್ತಿ ಹಿಡಿಯೋದು ಹೊಸದೇನಲ್ಲ. ನಾನು ಬಂದು ನೋಡಿದ್ದೆ. ಅದು ಸಂಗೀತನ ಅಥವಾ ಸಂಗೀತ ಮಾಡಿರುವಂಥ ತಪ್ಪುಗಳನ್ನು ಅವರು ಒಳಗಡೆ ಮುಚ್ಚಾಕೊಳ್ಳೋದಕ್ಕೆ ಯಾವ ಲೆವೆಲ್ಗೆ ಇಳಿತಾರೋ ಅವ್ರ ಫ್ಯಾನ್ಸ್ ಕೂಡ ಅದೇ ಲೆವೆಲ್ಗೆ ಆಚೆ ಇಳಿತಾ ಇದ್ದಾರೆ ಅಂತ ನನಗೆ ಎವಿಡೆಂಟಾಗಿ ಕಾಣಿಸ್ತಾ ಇದೆ. ಸಂಗೀತ ಫ್ಯಾನ್ಸ್, ಪ್ಲೀಸ್ ನೀವು ನ್ಯಾಯವಾಗಿ ಸಂಗೀತ ಒಳ್ಳೆಯದನ್ನು ಏನು ಮಾಡ್ತಾರೆ, ಅವ್ರ ಒಳ್ಳೆತನ ಏನು ಅನ್ನೋದನ್ನ ಪ್ರಮೋಟ್ ಮಾಡಿದ್ರೆ ನಿಮ್ಗೇನಾದರೂ ಉಪಯೋಗ ಆಗ್ಬೋದು. ಬೇರೆಯವ್ರನ್ನ ನೆಗೆಟಿವ್ ಮಾಡಿ ಅಥವಾ ಬೇರೆಯವ್ರೇನೋ ತಪ್ಪು ಮಾಡ್ತಿದ್ದಾರೆ ಅನ್ನೋದನ್ನು ಬೇರೆಯವ್ರ ತಪ್ಪನ್ನು ಎತ್ತಿ ಹಿಡಿಯೋದ್ರಲ್ಲಿ ನೀವು ನಿಮ್ಮ ಸಂಗೀತ ಅವರ ವ್ಯಕ್ತಿತ್ವನ ನೀವೇ ಕೆಳಗಿಳಿಸ್ತಿದ್ದೀರಾ ಅಂತ ಅನ್ಸುತ್ತೆ. ಸ್ವಲ್ಪ ತಿದ್ಕೊಳ್ಳಿ, ಒಳ್ಳೆಯದಾಗುತ್ತೆ.